ಸರ್ಕಾರ ಬೆಲೆ ಮೇಲೆ ಬೆಲೆ ಏರಿಕೆ ಮಾಡಿ ಈಗಾಗಲೇ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಇದು 1-2 ರೂಪಾಯಿ ಎಲ್ಲ ಹೊರೆ ಆಗೋದಿಲ್ಲ ಜನಸಾಮಾನ್ಯರಿಗೆ ಅಂತ. ಈ ಬಗ್ಗೆ ಏನಂತೀರಿ? ಖಂಡಿತ ಹೊರೆ ಆಗುತ್ತೆ, ಜನಸಾಮಾನ್ಯರಿಗೆ ಹೊರೆ ಆಗುತ್ತೆ. ಈಗ ಪೆಟ್ರೋಲ್ ಡೀಸೆಲ್ ಆದರೆ ಬೆಲೆ ಜಾಸ್ತಿ ಆದರೆ ಎಲ್ಲ ಬೆಲೆನೂ ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಜನಗಳಿಗೆ ಹೊರೆ ಆಗೇ ಆಗುತ್ತೆ. ಈಗ ಮೊದಲಿಗೆ ಪೆಟ್ರೋಲು ಡೀಸೆಲ್ ಆಯಿತು, ನಂತರ ತರಕಾರಿ ಆಯಿತು, ಈಗ ಸಡನ್ನಾಗಿ ಹಾಲಿನ ದರ ಸಹ ಕೇಳದೆ 2 ರೂಪಾಯಿ ಏರಿಸಿದ್ದಾರೆ. ಈಗ ನೀವು ಕುಡಿಯೋ ಕಾಫಿ ರೇಟ್ ಎಷ್ಟು ಸರ್? ಈಗ 15 ರೂಪಾಯಿ ಇದೆ, ಇಲ್ಲಿ ಕೆಲವು ಕಡೆ 20 ರೂಪಾಯಿ ಇದೆ. ಇವ್ರು ಹೇಳ್ತಾ ಇದ್ದಾರೆ 1050 ml ಬರುತ್ತೆ ಅಂತ. ಯಾರೂ ಅಳತೆ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಆಬ್ವಿಯಸ್ಲಿ ಅವ್ರು 2 ರೂಪಾಯಿ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅಂತಲೇ ನನ್ನ ಭಾವನೆ ಇದೆ. ಮೇಡಮ್, ನಿಮಗೆ ಅದೇ ಹೌದು, ಎಷ್ಟು ಹೊರೆ ಆಗ್ಬೋದು ಅಂತ? ತುಂಬಾ ಆಗ್ತಿದೆ. ಎಲ್ಲ ವೆಜಿಟೇಬಲ್ಸು ಅದು ಇದು ತುಂಬಾ ರೇಟ್ ಜಾಸ್ತಿ ಆಗ್ತಿದೆ. ಬಟ್ ನಾನು ಟೀಚರಾಗಿ ವರ್ಕ್ ಮಾಡ್ತೀನಿ. ಬಟ್ ಅಲ್ಲಿ ಈ ಥರ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರು, ಬಟ್ ನೋ ರೆಸ್ಪಾನ್ಸ್. ಈಗ ಗೃಹಲಕ್ಷ್ಮಿ ಯೋಜನೆಗಳು ನಿಮಗೆ ತಲುಪ್ತಾ ಇದ್ದಾವ? ಯಾವುದೂ ಇಲ್ಲ. ಬಸ್ ಫ್ರೀ ಆದರೂ ಇದೆಯಾ? ಹಾಂ, ಬಸ್ ಫ್ರೀ ಇದೆ. ಅದು ಏನು ಬಸ್ಸಸ್ ಕಮ್ಮಿ ಆಗೋಗ್ಬಿಟ್ಟಿದೆ. ಬಸ್ಸಸ್ ಒಂದು ಸತಿ ನಿಲ್ಲಿಸೋದಿಲ್ಲ, ಹಂಗೆ ಹೊಟ್ಟೋಗ್ತಾರೆ. ತುಂಬಾ ಕಮ್ಮಿ ಆಗೋಗ್ಬಿಟ್ಟಿದೆ ಬಸ್ಸು. ಈಗ ಹಾಲಿನ ದರ ಏರಿಕೆ ಆಗಿದೆಯಲ್ಲ, ಈಗ ಹೆಣ್ಮಕ್ಳಿಗೆ ಮೇನು ಅದೇ ಮನೆಯಲ್ಲಿ ತರಕಾರಿ ಆಗಿರ್ಬೋದು, ಹಾಲಾಗಿರ್ಬೋದು. ನಿಮಗೆಷ್ಟು ಇದು ಪ್ರಾಬ್ಲಮ್ ಆಗಿರಬಾರ್ದು? ತುಂಬಾ ಪ್ರಾಬ್ಲಮ್. ಏನು ಮತ್ತೆ ಎಲ್ಲ ಇನ್ಕ್ರೀಸ್ ಆಗ್ತಾ ಇರತ್ತೆ ಪ್ರೈಸಸ್ಸು. ಅದು ಏನೋ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದಾರಲ್ವ, ಅದು ನಾವು ಚೆಕ್ ಮಾಡೋಕೆ ಆಗತ್ತಾ? ಇಲ್ಲ ಅಲ್ಲ. ಇವರು ತಮ್ಮ ಗ್ಯಾರಂಟಿ ಭಾಗ್ಯಗಳಿಗೋಸ್ಕರ ಈ ರೀತಿಯಾದಂಥ ಬೆಲೆ ಏರಿಕೆಗಳ ಹೆಚ್ಚಳಿಕೆಯನ್ನು ಮಾಡ್ತಿದ್ದಾರೆ ಹೇಗೆ ಅಂತ? 100%. ದಯವಿಟ್ಟು ಭಾಗ್ಯಗಳನ್ನೆಲ್ಲ ವಾಪಸ್ ತಗೊಳ್ಳಿ. ಜನಗಳಿಗೆ ಸೋಂಬೇರಿಗಳು ಮಾಡಬೇಡಿ. ಅವರು ದುಡಿದು ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ಇನ್ನೂ ಉದ್ಯೋಗ ಕಲ್ಪಿಸ್ಕೊಡಿ. ಸಣ್ಣ ಸಣ್ಣ ಅಂಗಡಿಗಳಿಗೆ ಲೋನ್ ಕೊಟ್ಟು ಅವ್ರನ್ನ ಇದು ಮಾಡೋಕ್ಕೆ ಹೇಳಿ. ಈ ಭಾಗ್ಯಗಳ ಬೇಡವೇ ಬೇಡ, ಯಾವ ಭಾಗ್ಯನೂ ಬೇಡ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.